ಸ್ಥೂಲಶ್ಚಾನನುಶ್ಚೈವ ಸ್ಥೂಲೋನುಶ್ಚೈವ ಸರ್ವತಃ ಅವರ್ಣಃ ಸರ್ವತಃ ಪ್ರೋಕ್ತಃ ಶ್ಯಾಮೋ ರಕ್ತಾಂತಲೋಚನಃ ಐಶ್ವರ್ಯಯೋಗಾತ್ ಭಗವಾನ್ ವಿರುದ್ಧಾರ್ಥೋಭಿಧೀಯತೆ. ಶ್ರೀ ಗುರುಭ್ಯೋ ನಮಃ. ಜಗೃಹೇ ಪೌರುಷಂ ರೂಪಂ ಇತೀಮಂ ಭಾಗವತಸ್ಯ ಶ್ಲೋಕಂ ವ್ಯಾಕುರ್ವತ ಭಾಗವತ ತಾತ್ಪರ್ಯಕಾರೇಣ ಛಾಂದೋಗ್ಯೋಪನಿಷದಃ ಬೃಹದಾರಣ್ಯಕೋಪನಿಷದಃ ಕಾಟಕೋಪನಿಷದಶ್ಚ ಉಕ್ತಯಃ ಉದಾಹ್ರಿಯಂತ ತಾಭಿಶ್ಚ ಉಕ್ತಿಭಿಃ ಏಕಮೇವ ಇತಿ ಪದೇನ ಭಗವತಃ ಸ್ವಗತಭೇದರಾಹಿತ್ಯಂ ಅದ್ವಿತೀಯಮಿತಿ ಪದೇನ ಸಮಾನದ್ವಿತೀಯರಾಹಿತ್ಯಂ ನೇಹ ನಾನಾಸ್ತಿ ಕಿಂಚನ ಇತಿ ಸ್ವಗತ ನಾನಾತ್ವಸ್ಯ ಚ ನಿಷೇಧಂ ಅಪಿ ಚ ಅಂತತಃ ಇವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವಾನುವಿಧಾವತಿ ಇತ್ಯನಯ ಶ್ರುತ್ಯ ಭಗವದ್ಧರ್ಮಾಣಾಂ ಅಪಿ ಅಭೇದೆ ತಾತ್ಪರ್ಯಂ ಸರ್ವೇಷಾಂ ಶಾಸ್ತ್ರಾಣಾಂ ತತ್ ಪ್ರಾಕಾಶಿ. ಇದಾನೀಂ ಚ ಕೂರ್ಮಪುರಾಣಸ್ಥಾನ್ ಕಾಂಶ್ಚನ ಶ್ಲೋಕಾಂಶ್ಚ ಉದಾಹೃತ್ಯ ತಾತ್ಪರ್ಯಕಾರಃ ಭಗವತಃ ಐಶ್ವರ್ಯಯೋಗಾದೇವ ಅಸ್ಥೂಲತ್ವಂ ಸ್ಥೂಲತ್ವಂ ಅನಣುತ್ವಂ ಅಣುತ್ವಂ ಚ ಉಪಪದ್ಯಂತೆ ಇತಿ ಸಮರ್ಥಯತಿ. ತಥಾ ಹಿ ಅಯಂ ಶ್ಲೋಕಃ ಅಸ್ಥೂಲಶ್ಚಾನನುಶ್ಚೈವೇತಿ. ತಸ್ಯೈವ ಸ್ಥೂಲತ್ವಾದಿ ಐಶ್ವರ್ಯಯೋಗಾತ್, ಭಗವಂತನ ಅಚಿಂತ್ಯವಾದ ಶಕ್ತಿ ಅವನಲ್ಲಿರುವುದರಿಂದ ಅವನಲ್ಲೇ ಅಸ್ಥೂಲತ್ವ ಅನಣತ್ವ ಮೊದಲಾದ ಧರ್ಮಗಳನ್ನು ಕೂಡ ಹೇಳಬಹುದು. ಭಗವಂತ ಎಲ್ಲದಕ್ಕಿಂತಲೂ ಬೃಹತ್ತಾದ ಶರೀರ ಇದ್ದವನು. ಆದ್ದರಿಂದ ಅವನನ್ನು ಸ್ಥೂಲ ಅಂತಲೂ ಹೇಳ್ತಾರೆ. ಆದರೆ ಅಚಿಂತ್ಯ ಶಕ್ತಿಯಿಂದ ಅವನನ್ನೇ ಅಸ್ಥೂಲ ಅಂತಲೂ ಹೇಳ್ತಾರೆ. ಎಲ್ಲದಕ್ಕಿಂತಲೂ ಅಣುವಾದಂತಹ ಭಗವಂತನನ್ನೇ ಅಣು ಅಲ್ಲ ಅಂತಲೂ ಹೇಳ್ತಾರೆ. ಹೀಗೆ ಏಕಕಾಲದಲ್ಲಿ ಸ್ಥೂಲನೂ ಆಗಿರುವುದು ಅಣುವೂ ಆಗಿರುವುದು, ಅಂದರೆ ಅಣೋರಣೀಯಾನ್ ಮಹತೋ ಮಹೀಯಾನ್ ಆಗಿರುವುದು ಆ ಭಗವಂತನ ಅಚಿಂತ್ಯ ಶಕ್ತಿಯಿಂದ ಉಪಪನ್ನ ಆಗ್ತದೆ ಅಂತ ಅದರ ತಾತ್ಪರ್ಯ. ಅವರ್ಣ, ಅವನನ್ನು ವರ್ಣವಿಲ್ಲದವನು ಅಂತ ವರ್ಣನೆ ಮಾಡ್ತಾರೆ. ಪ್ರಾಕೃತವಾದಂಥ ಯಾವುದೇ ಬಣ್ಣ ಅವನಲ್ಲಿಲ್ಲ ಅಂತ ಅರ್ಥ. ಸರ್ವತಃ ಮೂಲ ರೂಪದಲ್ಲಿಯೂ ಅವತಾರ ರೂಪದಲ್ಲಿಯೂ ಪ್ರಾಕೃತ ಬಣ್ಣವೇ ಅವನಿಗಿಲ್ಲ. ಶ್ಯಾಮ ರಕ್ತಾಂತಲೋಚನ, ಹಾಗೆ ನೀಲವಾದಂತಹ ವರ್ಣ ಇದ್ದವನು. ಇದು ಪ್ರಾಕೃತವಾದಂಥದ್ದಲ್ಲ, ಅಪ್ರಾಕೃತವಾದ ನೀಲವರ್ಣ ಇದ್ದವನು. ರಕ್ತಾಂತಲೋಚನ, ನಾವು ನೋಡುವಂತಹ ಭೌತಿಕ ದೇಹಗಳಲ್ಲಿಯೂ ಕೂಡ ಕಣ್ಣು ಪೂರ್ಣವಾಗಿ ಬೆಳ್ಳಗಿದ್ರೆ ಅದು ರಕ್ತಹೀನತೆಯ ಲಕ್ಷಣ. ಕಣ್ಣಿನ ತುದಿ ಮೊದಲಾದದ್ದು ಆ ರಕ್ತದ ಅಸ್ತಿತ್ವವನ್ನು ತೋರಿಸಬೇಕು. ಹಾಗಿದ್ದರೆ ಅದರ ಸಂಪೂರ್ಣವಾದ ಆರೋಗ್ಯವನ್ನು ಅದು ಸೂಚಿಸ್ತದೆ. ಹಾಗೆಯೇ ಕಣ್ಣಿಗೊಂದು ಸೌಂದರ್ಯವನ್ನು ಕೂಡ ಅದು ಕೊಡ್ತದೆ. ಹಾಗೆ ಭಗವಂತ ರಕ್ತಾಂತಲೋಚನ, ಅಪ್ರಾಕೃತವಾದ ಕೆಂಬಣ್ಣ ಅವನ ಕಣ್ಗಳ ತುದಿಗಳಲ್ಲಿದೆ ಅಂತ ಅಭಿಪ್ರಾಯ. ಹೀಗೆ ಐಶ್ವರ್ಯ ಯೋಗಾತ್, ಅವನಲ್ಲೊಂದು ಅಚಿಂತ್ಯವಾದ ಶಕ್ತಿ ಇರೋದರಿಂದ ವಿರುದ್ಧಾರ್ಥ, ನಾನಾ ಥರದ ವಿರುದ್ಧವಾದ ಅರ್ಥಗಳನ್ನು ಅವನಲ್ಲೇ ನಾವು ಹೊಂದಿಸಬಹುದು. ತಥಾಪಿ ದೋಷಾಹ ಪರಮೇ ನೈವಾಹಾರ್ಯಾಹ ಕಥಂಚನ, ಆದರೂ ಅವನಲ್ಲಿ ದೋಷಗಳನ್ನು ಯಾವತ್ತೂ ಹೇಳಬಾರ್ದು. ಭಗವಂತನಲ್ಲಿ ಪರಸ್ಪರ ವಿರುದ್ಧವಾದ ಗುಣಗಳನ್ನು ಹೇಳ್ತೀವಿ, ಪರಸ್ಪರ ವಿರುದ್ಧವಾದ ರೂಪಗಳನ್ನು ಹೇಳ್ತೀವಿ, ಕ್ರಿಯೆಗಳನ್ನು ಹೇಳ್ತೀವಿ ಅಂದ ಮಾತ್ರಕ್ಕೆ ಯಾರಾದರೂ ಅದೇ ಭಗವಂತನಲ್ಲಿ
ಪರಸ್ಪರ ವಿರುದ್ಧವಾದಂಥ ಗುಣಗಳು ಮತ್ತು ದೋಷಗಳೂ ಬರಲಿ ಅಂತ ಹೀಗೆ ಚಿಂತನೆ ಮಾಡಬಾರ್ದು. ಯಾವುದು ಪ್ರಮಾಣ ಸಿದ್ಧವಾಗಿದೆಯೋ ಅದನ್ನು ಒಪ್ಪಬೇಕೇ ಹೊರತು ಪ್ರಮಾಣ ಸಿದ್ಧ ಅಲ್ಲದೇ ಇರುವುದನ್ನು ಒಪ್ಪಬಾರದು ಅಂತ ಅದರ ತಾತ್ಪರ್ಯ. ಭಗವಂತನಲ್ಲಿ ಗುಣಗಳು ತಾತ್ಪರ್ಯ ಸಿದ್ಧ ಆಗಿವೆ, ಪ್ರಮಾಣ ಸಿದ್ಧ ಆಗಿವೆ, ಆದ್ದರಿಂದ ಗುಣಗಳನ್ನು ಒಪ್ಪಬೇಕು. ದೋಷಗಳಿಲ್ಲ ಅಂತ ಪ್ರಮಾಣ ಸಿದ್ಧ ಆಗಿರುವುದರಿಂದ ಅವುಗಳನ್ನು ಬಿಡಬೇಕು ಅಂತ ಅಭಿಪ್ರಾಯ. ಯಾವ ಕಾರಣದಿಂದ ಭಗವಂತನಲ್ಲಿ ಪ್ರಾಕೃತವಾದಂತಹ ಅಥವಾ ಅಪ್ರಾಕೃತವಾದಂತಹ ದೋಷಗಳನ್ನು ನೈವ ಆಹಾರ್ಯಾಹ ಚಿಂತನೆ ಮಾಡಬಾರದು ಅಂತ ಅದರ ತಾತ್ಪರ್ಯ. ಅದನ್ನೇ ಯಾದವಾರ್ಯರು ತಥಾಪಿ ಕಥಂಚನ ಕೇನಾಪಿ ಪ್ರಕಾರೇಣ ಪ್ರಾಕೃತಾಃ ವಾ ಅಪ್ರಾಕೃತಾವಾಹ ದೋಷಾಃ ನೈವ ಆಹಾರ್ಯಾಹ ನೈವ ಉಪಸಂಹಾರ್ಯಾಹ ಅಂತ ಅದರ ಅಭಿಪ್ರಾಯ ಹೇಳ್ತಾರೆ. ತಥಾಪಿ ದೋಷಾಃ ಪರಮೇ ನೈವ ಆಹಾರ್ಯಾಹ ಕಥಂಚನ ಗುಣಾಃ ವಿರುದ್ಧಾಃ ಪಿತೋ ಸಮಾಹಾರ್ಯಾಶ್ಚ ಸರ್ವಶಃ. ಲೋಕದ ದೃಷ್ಟಿಯಿಂದ ಕೆಲವು ಗುಣಗಳು ನಮಗೆ ವಿರುದ್ಧವಾಗಿ ಕಾಣಬಹುದು, ಆದರೆ ಆ ಗುಣಗಳು ಪ್ರಮಾಣ ಸಿದ್ಧ ಅಂತ ಆದರೆ ಭಗವಂತನಲ್ಲಿ ಅವುಗಳನ್ನು ಚಿಂತಿಸಬೇಕು ಅಂತ ಅಭಿಪ್ರಾಯ. ದೋಷಗಳನ್ನು ಯಾಕೆ ಚಿಂತಿಸಬಾರ್ದು ಅಂದರೆ ದೋಷ ಕಲ್ಪನಾಯಾಮ್ ತಸ್ಯ ಪರಮೇಶ್ವರತ್ವಮೇವ ಅನುಪಪನ್ನಂ. ಆ ಭಗವಂತನಲ್ಲಿಯೂ ದೋಷಗಳಿದೆ ಅಂತ ಯಾರಾದ್ರು ಚಿಂತನೆ ಮಾಡಿಬಿಟ್ರೆ ಅವನು ಪರಮೇಶ್ವರ ಆಗುವುದಾದರೂ ಹೇಗೆ? ಆದ್ದರಿಂದ ಅವನನ್ನು ಪರಮೇಶ್ವರ ಅಂತಲೂ ಶಾಸ್ತ್ರ ಹೇಳಿರುವುದರಿಂದ ದೋಷ ಇಲ್ಲ ಅಂತಲೇ ಅದರ ಅಭಿಪ್ರಾಯ. ಆಚಾರ್ಯರು ಅಲ್ಲಿ ವಿಷ್ಣು ಧರ್ಮೋತ್ತರ ಪುರಾಣದ ಮಾತುಗಳನ್ನು ಹೇಳ್ತಾರೆ. ಗುಣಾ ಸರ್ವೇಪಿ ಯುಜ್ಯಂತೆ ಹಿ ಐಶ್ವರ್ಯಾತ್ ಪುರುಷೋತ್ತಮೆ. ಭಗವಂತನಲ್ಲಿ ಐಶ್ವರ್ಯ ಇರುವುದರಿಂದ ಗುಣಾ ಸರ್ವೇಪಿ ಪೂಜ್ಯಂತೆ, ಗುಣಾ ಸರ್ವೇಪಿ ಯುಜ್ಯಂತೆ. ಎಲ್ಲ ಗುಣಗಳನ್ನು ಅವನಲ್ಲಿ ನಾವು ಹೊಂದಿಸಬಹುದು. ಆದರೆ ದೋಷಾ ಕಥಂಚಿನ್ನೈವಾತ್ರ ಯುಜ್ಯಂತೆ ಪರಮೋಹಿಸಃ. ಅವನಲ್ಲಿ ಯಾವ ಕಾರಣಕ್ಕೂ ದೋಷವನ್ನು ಮಾತ್ರ ಹೇಳಬಾರ್ದು, ಯಾಕೆಂದ್ರೆ ಅವನು ಪರಮ ಅಂದರೆ ಸರ್ವಶ್ರೇಷ್ಠ ಅಂತ ಹೀಗಾದರೆ ತಾತ್ಪರ್ಯ. ಸರ್ವೇಶ್ವರನಾದ್ರಿಂದಲೇ ಸರ್ವೋತ್ತಮನಾದ್ರಿಂದಲೇ ಅವನಲ್ಲಿ ದೋಷ ಯಾವುದನ್ನು ಹೇಳಬಾರ್ದು. ಯಾರಲ್ಲಿ ದೋಷ ಇದೆಯೋ, ಕೊರತೆ ಇದೆಯೋ ಅವನನ್ನು ಸರ್ವೋತ್ತಮ ಅಂತ ಹೇಳುವುದಕ್ಕೂ ಅರ್ಥ ಇಲ್ಲ. ಇಲ್ಲಿ ಮುಂದೆ ಗುಣದೋಷವು ಮಾಯೈವ ಕೇಚಿದಾಹುರ ಅಪಂಡಿತಾ ನ ತತ್ರ ಮಾಯಾವಿ ತದೀಯೌತೌ ಕುತೋಷ್ಯತಃ ಅಂತ ಆಚಾರ್ಯರು ಆ ಭಗವಂತನಲ್ಲಿ ಮಾಯೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಆ ಮಾತು ಯಾಕೆ ಬಂದಿದೆ ವಿಷ್ಣು ಧರ್ಮ ಪುರಾಣದಲ್ಲಿ? ಅದಕ್ಕೆ ಇರುವ ಪ್ರಶ್ನೆ ಏನು, ಅದರ ಹಿನ್ನೆಲೆ ಏನು ಅಂದರೆ ಈ ಭಗವಂತನಲ್ಲಿ ಗುಣಗಳನ್ನು ಮಾತ್ರ ಸ್ವೀಕಾರ ಮಾಡಬೇಕು, ದೋಷಗಳನ್ನು ಸ್ವೀಕಾರ ಮಾಡಬಾರದು ಅಂತ ಈ ಹಿಂದೆ ವಿಚಾರ ಪ್ರತಿಪಾದಿತ ಆಗಿತ್ತು. ಅಲ್ಲೊಂದು ಪ್ರಶ್ನೆ, ನಾನು ವಿರುದ್ಧ ಗುಣದೋಷ ಅಂಗೀಕಾರೇ ಪಿನ ಐಶ್ವರ್ಯ ಹಾನಿಹೆ. ಭಗವಂತನಲ್ಲಿ ವಿರುದ್ಧವಾದಂಥ ಗುಣಗಳನ್ನು ದೋಷಗಳನ್ನು ಎರಡನ್ನೂ ಒಪ್ಪಿದರೂ ಐಶ್ವರ್ಯಕ್ಕೆ ಏನು ತೊಂದರೆ ಇಲ್ಲ. ಯಾಕೆಂದರೆ ಭಗವಂತನಲ್ಲಿ ಗುಣವೂ ಮಾಯಾರೂಪ, ಮಾಯಾಕಲ್ಪಿತ, ಅವನಲ್ಲಿ ದೋಷವೂ ಮಾಯಾಕಲ್ಪಿತ. ಆದ್ದರಿಂದ ತತಶ್ಚ ಸರ್ವಮಪಿ ವಿರುದ್ಧಂ ಭಗವತಿ ಮಾಯೈವ ಉಪಪಾದನೀಯಂ. ಆದ್ದರಿಂದ ಭಗವಂತನಲ್ಲಿ ವಿರುದ್ಧವಾಗಿ ಯಾವುದೇ ಕಂಡ್ರೆ, ಇದು ಯಾವುದೇ ಸಂಗತಿ ಗುಣ ಧರ್ಮ ಕ್ರಿಯೆ ಮೊದಲಾದದ್ದು ಕಂಡ್ರೆ ಅದನ್ನೆಲ್ಲವನ್ನು ಮಾಯಾಮಯ ಅಂಥೇಳಿ ಹೊಂದಿಸಿಬಿಡಬಹುದಲ್ಲ. ನ ಐಶ್ವರ್ಯ ಯೋಗಾತ್, ಐಶ್ವರ್ಯ ಇರುವುದರಿಂದ ಆ ಭಗವಂತನ ಗುಣಗಳನ್ನು ಹೊಂದಿಸುವುದು, ದೋಷಗಳನ್ನು ಸ್ವೀಕಾರ ಮಾಡುವುದು ಬೇಡ ಅಂತ ನಿಮ್ಮ ತತ್ವವಾದಿಗಳ ಅಭಿಪ್ರಾಯ ಇದೆಯಲ್ಲ, ಅದು ಸರಿಯಲ್ಲ. ಮಾಯಾಮಯ ಅಂತ ಹೇಳಿಬಿಟ್ಟು ಗುಣವನ್ನು ಹೊಂದಿಸಬಹುದು, ದೋಷವನ್ನು ಹೊಂದಿಸಬಹುದು ಅಂತ ಒಂದು ಪ್ರಶ್ನೆ. ಇಲ್ಲಿ ಹೀಗೆ ಟಿಪ್ಪಣಿಗಳಲ್ಲಿ ಒಂದು ವಿಷಯ ಇಲ್ಲಿ ಬಂದಿಲ್ಲ. ಆದರೆ ಹೀಗೆ ಪ್ರಶ್ನೆ ಮಾಡುವವರು ಭಗವಂತನನ್ನ ಮಾಯಾವಿ, ಅವನು ಮಾಯಾಮಯ, ಅವನಲ್ಲಿ ಮಾಯೆ ಇದೆ ಅಂತ ಒಪ್ಪಿಕೊಂಡು ಮಾಯೆ ಇರುವುದರಿಂದ ದೋಷವೂ ಅವನಲ್ಲಿ ಕಲ್ಪಿತ, ಗುಣವೂ ಕಲ್ಪಿತ ಅಂತ ಹೇಳ್ತಿದ್ದಾರಲ್ಲ, ಅವರಿಗೆ ಯಾವ ಪ್ರಮಾಣ ಸಿಕ್ಕಿರಬಹುದು? ಭಗವಂತನನ್ನು ಮಾಯಾವುಳ್ಳವನು ಅಂತ ಹೇಳುವ ಪ್ರಮಾಣ ಯಾವುದು? ಅನೇಕ ಪ್ರಮಾಣಗಳು ಅವರಿಗೂ ಸಿಗಬಹುದು. ಸ್ಥೂಲ ನೋಟಕ್ಕೆ ಭಗವಂತನಲ್ಲಿ ಮಾಯೆಯನ್ನು ಅವ್ರು ಯಾವ ದೃಷ್ಟಿಯಲ್ಲಿ ಮಾಯೆ ಅಂತ ಹೇಳ್ತಿದ್ದಾರೋ ಅಂಥ ಮಾಯಾವಿ ಭಗವಂತ ಅಂತ ಹೇಳುವ ಮಾತುಗಳನ್ನು ಶಾಸ್ತ್ರದಲ್ಲಿ ನಾವು ನೋಡಬಹುದು. ಅದಕ್ಕೆ ಅರ್ಥ ಬೇರೆ ಇದ್ದಿರಬಹುದು ನಮ್ಮ ದೃಷ್ಟಿಯಲ್ಲಿ, ತತ್ವವಾದಿಗಳ ದೃಷ್ಟಿಯಲ್ಲಿ. ಆದರೆ ಅವರು ಅದನ್ನು ಹೇಳುವ ಸಾಧ್ಯತೆ ಇದೆ. ದೈವೀ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ, ಮಮ ಮಾಯಾ ನನ್ನ ಮಾಯೆ, ಮಾಯಾ ಮಾತ್ರಮಿದಂ ದ್ವೈತಂ, ಹೀಗೆಲ್ಲ ಅನೇಕ ಮಾತುಗಳನ್ನು ಅದ್ವೈತಿಗಳು ಕೂಡ ತಮ್ಮ ಸಿದ್ಧಾಂತವನ್ನು ಪುಷ್ಟೀಕರಿಸಲಿಕ್ಕೆ
ಉಪಯೋಗ ಮಾಡ್ಕೊಳ್ಬಹುದು. ಆದ್ದರಿಂದ ಭಗವಂತನಲ್ಲಿ ಗುಣವೂ ಮಾಯಾಕಲ್ಪಿತ, ದೋಷವೂ ಕೂಡ ಮಾಯಾಕಲ್ಪಿತ. ಈ ಜಗತ್ತಿನಲ್ಲಿ ಇರುವ ಒಂದೇ ತತ್ವವೇ ಭಗವಂತ. ಯಾವುದೇ ಏನೇ ಕಲ್ಪಿತ ಆಗಿದ್ರೂ ಭಗವಂತನಲ್ಲೇ ಕಲ್ಪಿತ ಆಗಬೇಕು ಹೊರತು ಭಗವಂತನನ್ನು ಬಿಟ್ಟು ಬೇರೆ ಎಲ್ಲೂ ಏನೂ ಕಲ್ಪಿತ ಆಗೋದು ಸಾಧ್ಯ ಇಲ್ಲ. ಅದರಿಂದ ಗುಣವೂ ಅವನಲ್ಲೇ ಕಲ್ಪಿತ ಆಗುವಂತೆ ಮಾಯೆಯೂ ಅವನಲ್ಲೇ ಕಲ್ಪಿತ ಆಗಬಹುದು, ಯಾಕೆ ಆಗಬಾರ್ದು ಅಂತ ಒಂದು ಪ್ರಶ್ನೆ. ಮೂಲತಃ ಶಾಸ್ತ್ರಗಳು ಭಗವಂತನನ್ನು ನಿರ್ಗುಣ ಅಂತ ಹೇಳುವುದರಿಂದ, ಅಸಂಗೋಷಯಂ ಪುರುಷ, ಯಾವುದರ ಸಂಘವೂ ಇಲ್ಲ ಅಂತ ಹೇಳುವುದರಿಂದ ಅವನಲ್ಲಿ ಗುಣವೂ ಇಲ್ಲ ಮಾಯೆಯೂ ಇಲ್ಲ, ಎಲ್ಲವೂ ಕಲ್ಪಿತ ಅಂತ ಪ್ರಶ್ನೆ ಮಾಡುವವರ ಸಮರ್ಥನೆ. ಅದಕ್ಕೆ ಈ ಭಾಗವತ ತಾತ್ಪರ್ಯದ ಮಾತು ಉತ್ತರ ಕೊಡ್ತಿದೆ. ಕೇಚಿದ ಅಪಂಡಿತಾ, ಸರಿಯಾದ ಜ್ಞಾನವಿಲ್ಲದವರು ಕೆಲವರು ಗುಣದೋಷಗಳು ಎರಡೂ ಭಗವಂತನಲ್ಲೇ ಮಾಯೆಯಿಂದ ಇದೆ ಅಂತ ಹೇಳ್ತಾರೆ. ಕಲ್ಪಿತವಾದಂಥ ಗುಣಗಳು, ಕಲ್ಪಿತವಾದಂಥ ಮಾಯೆ ಇದೆ ಅಂತ ಕೆಲವರು ಹೇಳ್ತಾರೆ. ಆದರೆ ಅದು ಸರಿಯಲ್ಲ. ಹೀಗೆ ಹೇಳುವಂಥ ಮಾಯಾವಿಗಳನ್ನು ನಾವು ಪ್ರಶ್ನಿಸಬೇಕು. ಮಾಯೆಯ ಸರ್ವಮಪಿ ವಿರುದ್ಧಂ ಘಟತೆ ಇತಿ ವದತಾಂ ಕೋಭಿಪ್ರಾಯ. ಮಾಯೆಯಿಂದ ಆ ಭಗವಂತನಲ್ಲಿ ವಿರುದ್ಧವಾದದ್ದೆಲ್ಲವೂ ಹೊಂದುತ್ತದೆ ಅಂತ ನೀವು ಹೇಳ್ತಿದ್ದೀರಲ್ಲ, ಹಾಗೆ ಹೇಳುವವರ ತಾತ್ಪರ್ಯ ಏನು? ಈಶ್ವರನಲ್ಲಿರುವಂಥ ಮಾಯೆ ಇರುವುದು ಈಶ್ವರನಲ್ಲಿ. ಆ ಈಶ್ವರನಲ್ಲಿರುವ ಮಾಯೆಯಿಂದ ಆ ಭಗವಂತನಲ್ಲಿ ವಿರುದ್ಧವಾದ ಧರ್ಮಗಳನ್ನು ನಾವು ಒಪ್ಪಬಹುದು, ಅವು ಕಾಣಿಸ್ತಾ ಇವೆ ಅಂತ ನಿಮ್ಮ ಅಭಿಪ್ರಾಯವ? ಅಥವಾ ಅನ್ಯೇನ ಮಾಯಾವಿನ, ಬೇರೆ ಯಾರೋ ಒಬ್ಬ ಮಾಯಾವಿ ಇದ್ದಾನೆ ಈಶ್ವರನಿಗಿಂತ ಭಿನ್ನನಾಗಿ, ಅವನಿಂದ ಅದು ಕಲ್ಪಿತ ಅಂತ ತಾತ್ಪರ್ಯನ? ಅಂತೂ ಆ ಮಾಯೆ ಸ್ವಾಶ್ರಿತವೋ, ಅಂದರೆ ಈಶ್ವರನಲ್ಲಿ ಆಶ್ರಿತನೋ ಅಥವಾ ಅನ್ಯಾಶ್ರಿತನೋ, ಈಶ್ವರನಿಗಿಂತ ಭಿನ್ನವಾದಂಥ ಮತ್ತೊಬ್ಬರು ಯಾರಲ್ಲಿ ಆದರೂ ಅದು ಆಶ್ರಿತನೋ ಅಂತ ಕೇಳಬೇಕು. ಈಶ್ವರನಲ್ಲಿ ಆಶ್ರಿತವಾದ, ಈಶ್ವರನನ್ನು ನೆಲೆ ಮಾಡಿಕೊಂಡಿರುವ ಮಾಯೆಯಿಂದ ಈಶ್ವರನಲ್ಲಿ ಈ ಗುಣದೋಷಗಳು ಕಲ್ಪಿತ ಅಂತ ಹೇಳ್ತಿರೋ, ಅಥವಾ ಮತ್ತೊಬ್ಬರು ಯಾರೋ ಒಬ್ಬರಲ್ಲಿ ಮಾಯೆ ನೆಲೆ ಮಾಡಿಕೊಂಡಿದೆ, ಅವರ ಮಾಯೆಯಿಂದಾಗಿ ಈಶ್ವರನಲ್ಲಿ ಗುಣದೋಷಗಳು ಕಾಣುತ್ತಾ ಇವೆಯೋ ಅಂತ ನಿಮ್ಮ ತಾತ್ಪರ್ಯವೋ? ಆದ್ಯಂ ನಿರಾಕರೋತಿ, ಅದರಲ್ಲಿ ಮೊದಲನೇದು ಸರಿಯಲ್ಲ. ನತತ್ರ ಮಾಯಾ, ಆ ಭಗವಂತನಲ್ಲಿ ಮಾಯೆ ಅಂತನ್ನುವುದು ಇರುವುದು ಸಾಧ್ಯವೇ ಇಲ್ಲ. ಯಾಕೆಂದರೆ ಅವನು ಸರ್ವಜ್ಞನಾದ್ದರಿಂದ. ಅವನಲ್ಲಿ ಮಾಯೆ ಇದ್ದರೆ ಅವನು ಸರ್ವಜ್ಞ ಆಗೋದು ಹೇಗೆ? ನ ದ್ವಿತೀಯ, ಇನ್ನೊಬ್ಬರಲ್ಲಿ ಯಾರಲ್ಲೋ ಇರುವಂಥ ಮಾಯೆಯಿಂದ ಭಗವಂತನಲ್ಲಿ ಗುಣದೋಷಗಳು ಕಲ್ಪಿತ ಅಂತ ಹೇಳುವುದು ಉಚಿತ ಅಲ್ಲ. ಆ ಇನ್ನೊಬ್ಬರು ಯಾರೋ ಒಬ್ಬ ವ್ಯಕ್ತಿ ಅವನಲ್ಲಿ ಮಾಯೆ ಇದೆ ಅಂತ ಏನು ಹೇಳ್ತಿರಲ್ಲ, ಆ ವ್ಯಕ್ತಿ ಮತ್ತು ಆ ವ್ಯಕ್ತಿಯಲ್ಲಿರುವಂಥ ಮಾಯೆ ಅವೆರಡೂ ಕೂಡ ಈಶ್ವರನ ಅಧೀನವೇ. ಜಗತ್ತಿನಲ್ಲಿ ಸಕಲವೂ ಈಶ್ವರನ ಅಧೀನ ಅಂದಮೇಲೆ ಮತ್ತೊಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ಈಶ್ವರನಿಗಿಂತ ಭಿನ್ನನಾಗಿ ಇದ್ದಾನೆ ಅಂತ ನೀವು ಅದ್ವೈತಿಗಳು ಹೇಳ್ತಿರೋ ಇಲ್ವೋ ಅಂತ ಅನ್ನೋದು ಬೇರೆ ಪ್ರಶ್ನೆ. ಅಂತೂ ವಾದಕ್ಕಾಗಿ ಆದರೂ ಇನ್ನೊಬ್ರು ಯಾರೋ ವ್ಯಕ್ತಿ ಇದ್ದಾನೆ, ಅವನಲ್ಲಿ ಮಾಯೆ ಇದೆ, ಆ ಮಾಯೆಯಿಂದಾಗಿ ಈಶ್ವರನಲ್ಲಿ ಗುಣದೋಷಗಳು ಕಾಣ್ತವೆ ಅಂತ ನೀವು ಹೇಳಿದ್ರು, ಆ ಇನ್ನೊಬ್ಬ ವ್ಯಕ್ತಿಯು ಅವನಲ್ಲಿರುವ ಮಾಯೆಯು ಅವು ಎರಡೂ ಈಶ್ವರನ ಅಧೀನವೇ. ಈ ಭಗವಂತ ಆ ಮತ್ತೊಬ್ಬ ವ್ಯಕ್ತಿಗೆ ಮತ್ತು ಅವನಲ್ಲಿರುವಂಥ ಮಾಯೆಗೆ ತನ್ನಲ್ಲಿ ದೋಷಗಳನ್ನು ಕಲ್ಪನೆ ಮಾಡಲಿಕ್ಕೆ ಅಥವಾ ಗುಣಗಳನ್ನಾದರೂ ಕಲ್ಪನೆ ಮಾಡಲಿಕ್ಕೆ ಹೇಗೆ ಅವರಿಬ್ಬರಿಗೂ ಅವಕಾಶ ಕೊಟ್ಟಾನೋ? ಇಲ್ಲದೇ ಇರುವಂಥ ಗುಣವನ್ನಾಗಲಿ ಹಾಗೆ ಇಲ್ಲದೇ ಇರುವಂಥ ದೋಷವನ್ನಾಗಲಿ ತನ್ನಲ್ಲಿ ಇನ್ನೊಬ್ಬ ಯಾರೋ ಒಬ್ಬ ವ್ಯಕ್ತಿ, ಭಗವಂತನಲ್ಲಿ ಇನ್ನೊಬ್ಬ ಯಾರೋ ಒಬ್ಬ ವ್ಯಕ್ತಿ ಇದನ್ನು ಕಲ್ಪಿಸಬೇಕು ಅಂದರೆ ಅದಕ್ಕೆ ಭಗವಂತ ಹೇಗೆ ಅವಕಾಶ ಕೊಡ್ತಾನೆ? ಸರ್ವಜ್ಞನಾದಂಥ ಸರ್ವಸಮರ್ಥನೂ ಸ್ವತಂತ್ರನೂ ಆದ ಭಗವಂತ ಅವಕಾಶ ಹೇಗೆ ಕೊಡ್ತಾನೆ? ಆ ಮಾಯಾವಿ ಇಬ್ಬರೂ ಕೂಡ ಅವನ ಅಧೀನರಾದ್ದರಿಂದ ಹೀಗೆ ಆ ಭಗವಂತನಲ್ಲಿ ಮಾಯೆಯಿಂದಾಗಿ ದೋಷವಾಗಲಿ ಗುಣವಾಗಲಿ ಕಲ್ಪಿತ ಆಗುವುದು ಸಾಧ್ಯವೇ ಇಲ್ಲ. ನಹಿ ಸ್ವಾಧೀನಂ ಸ್ವಾತ್ಮನಃ ಭ್ರಾಮಕಂ ಇತಿ ಯುಕ್ತಂ, ಇದು ಯಾದವಾರ್ಯರ ಮಾತು. ನಮಗೆ ಅಧೀನವಾದಂಥ ಒಂದು ಸಂಗತಿ ನಮ್ಮನ್ನೇ ಭ್ರಾಂತರನ್ನಾಗಿ ಮಾಡುವುದು, ನಮಗೇ ಮಂಕು ಕವಿಸುವುದು ಹೇಗೆ? ಅದನ್ನು ಹೇಗೆ ಒಪ್ಪೋದು? ತಸ್ಮಾನ್ ನ ಮಾಯೆಯ ಸರ್ವಮೈಶ್ವರ ಸಂಭವಂ ಅಮಾಯೋ ಹಿ ಈಶ್ವರೋ ಯಸ್ಮಾತ್ ತಸ್ಮಾತ್ ತಂ ಪರಮಂ ವಿದುಹು. ಆದ್ದರಿಂದ ಭಗವಂತನಲ್ಲಿ ಇರುವುದು ಯಾವುದೇ ಇದ್ರೂ ಅದ್ಯಾವುದೂ ಕೂಡ ನ ಮಾಯೆಯಿಂದ ಬಂದದ್ದಲ್ಲ, ಹೊರತು ಸರ್ವಂ ಐಶ್ವರ್ಯ ಸಂಭವಂ ಅವನ ಅಚಿಂತ್ಯದ್ಭುತವಾದ ಶಕ್ತಿಯಿಂದ
ಸಹಜವಾದಂಥ ಶಕ್ತಿಯಿಂದಲೇ ಅವನಲ್ಲಿ ಏನಾದರೂ ಇದ್ದರೆ ಅದೆಲ್ಲವೂ ಇರುವುದು. ಅಮಾಯೋಹಿ ಈಶ್ವರೋ ಯಸ್ಮಾತ್, ಯಾಕೆಂದರೆ ಭಗವಂತ ಅವನು ಮಾಯಾರಹಿತ. ತಸ್ಮಾತ್ ತಂ ಪರಮಂ ವಿದುಹು, ಅವನು ಮಾಯಾರಹಿತ ಆದ್ರಿಂದಲೇ ಅವನನ್ನು ಪರಮ ಅಂತ ಹೇಳ್ತಾರೆ. ಅವನು ಅಮಾಯೋಹಿ ಅಂತ ಇಲ್ಲೇನು ಮಾತು ಬಂತಲ್ಲ, ಭಗವಂತ ಮಾಯಾರಹಿತ ಅಂತ. ಹಾಗಾದರೆ ಎಲ್ಲಿಯಾದರೂ ಭಗವಂತನನ್ನ ಮಾಯಾ ಉಳ್ಳವನು ಅಂತ ಹೇಳಿದರೆ ಅದರ ಮಾತಿನ ಅರ್ಥ ಏನು ಅಂತಲೂ ನಾವು ಇದೇ ಸಂದರ್ಭದಲ್ಲಿ ಅವಲೋಕಿಸಬೇಕಲ್ಲ. ಮಹಾಮಾಯ ಅಂತ ವಿಷ್ಣು ಸಹಸ್ರನಾಮ ಅವನನ್ನು ಹೇಳಿದೆ. ದೈವೀ ಹೇಷ ಗುಣಮಯಿ ಮಮ ಮಾಯಾ ಅಂತ ಹೇಳ್ತದೆ. ಇಂಥದೆಲ್ಲ ಮಾಯೆಯನ್ನು ಭಗವಂತನಲ್ಲಿ ಹೇಳುವ ಮಾತುಗಳಿಗೆ ಏನು ಅರ್ಥ ಹಾಗಾದರೆ ಅಂದರೆ, ಶ್ವೇತಾಶ್ವತರ ಉಪನಿಷತ್ನಲ್ಲಿ ಅದಕ್ಕೊಂದು ಅರ್ಥವನ್ನು ಹೇಳಿದ್ದಾರೆ. ಬೇರೆ ಬೇರೆ ಅರ್ಥಗಳನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ, ಸರ್ವಮೂಲದಲ್ಲಿ ಅನೇಕ ಕಡೆ ಹೇಳಿದ್ದಾರೆ. ಆದರೆ ಕೆಲವು ವಾಕ್ಯಗಳು ಆಚಾರ್ಯರು ಉದ್ಧರಿಸಿದ್ದು ಎಲ್ರಿಗೂ ಸ್ವೀಕಾರಕ್ಕೆ ಯೋಗ್ಯ ಆಗಲಿಕ್ಕಿಲ್ಲ. ಆದ್ದರಿಂದ ಶ್ವೇತಾಶ್ವತರ ಉಪನಿಷತ್ತನ್ನು ಎಲ್ಲರೂ ಸ್ವೀಕಾರ ಮಾಡಬಹುದಾದ್ದರಿಂದ ಅದಕ್ಕನುಸಾರವಾಗಿ ನಾವು ನೋಡಿಬಿಟ್ರೆ ವಿವಾದ ಇರಲಿಕ್ಕಿಲ್ಲ. ಮಾಯಾಂತು ಪ್ರಕೃತಿಂ ವಿದ್ಧಿ ಮಾಯಿನಂತು ಮಹೇಶ್ವರಂ. ಮಾಯಾ ಅಂದರೆ ಕಣ್ಕಟ್ಟು ಅಂತ ಅರ್ಥ ಅಲ್ಲ. ಮಾಯಾ ಅಂದರೆ ಪ್ರಕೃತಿ, ಭಗವಂತನ ಅಧೀನವಾದಂಥ ಪ್ರಕೃತಿಯನ್ನೇ ಮಾಯಾ ಅಂತ ಹೇಳ್ತಾರೆ. ಆದ್ದರಿಂದಲೇ ಭಗವಂತ ಮಾಯಾವಿ ಅಂತ ಹೀಗೆ ಶಾಸ್ತ್ರದಲ್ಲಿ ಹೇಳುವುದಿದೆ. ಮತ್ತು ಮಹಾಮಾಯೆ ತ್ಯವಿದ್ಯೇತಿ ನಿಯತಿರ್ ಮೋಹನೀತಿ ಚ ಪ್ರಕೃತಿರ್ ವಾಸನೆಯತ್ಯೇವಂ ತವೇಚ್ಛಾನಂತ ಕಥ್ಯತೆ. ಮಾಯಾ ಅನ್ನೋ ಶಬ್ದಕ್ಕೆ ಮೊದಲನೇದಾಗಿ ಭಗವಂತನ ಇಚ್ಛೆ ಅಂತ ಅರ್ಥ. ಭಗವಂತನ ಇಚ್ಛೆಯನ್ನು ಹೇಳುವ ಅನೇಕ ಪರ್ಯಾಯ ಶಬ್ದಗಳಿವೆ. ಮಹಾಮಾಯ, ಅವಿದ್ಯಾ, ನಿಯತಿ, ಮೋಹನಿ ಇತ್ಯಾದಿ ಶಬ್ದಗಳು. ಅದರಲ್ಲಿ ಈ ಮಾಯಾ ಅಂತ ಅನ್ನೋದು ಒಂದು. ಇನ್ನು ಭಗವಂತನ ಅಧೀನರಾದಂಥ ಲಕ್ಷ್ಮೀದೇವಿಯನ್ನು ಕೂಡ ಮಾಯಾ ಅಂತ ಹೇಳ್ತಾರೆ. ಮತ್ತು ಆ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದಂಥ ಪ್ರಕೃತಿಯನ್ನು ಕೂಡ ಮಾಯಾ ಅಂತ ಹೇಳ್ತಾರೆ. ಮಾಯಾಂತು ಪ್ರಕೃತಿಂ ವಿದ್ಯಾತ್ ಅನ್ನೋ ಶ್ವೇತಾಶ್ವತರ ಉಪನಿಷತ್ತಿನ ಮಾತಿಗೆ ಆ ಅರ್ಥ. ಮಾರ್ಕಂಡೇಯ ಪುರಾಣದಲ್ಲಿ ಕೂಡ ಹೀಗೊಂದು ಮಾತಿದೆ. ದೇವಸ್ತ್ವಂ ಹಿ ಮಹಾಮಾಯ ಸ್ವಾಮ್ಮಾಯಾಂ ಸಮುಪಾಶ್ರಿತ ಅನಘಸ್ತ್ವಂ ತಥೈವಯ್ಯಂ ದೇವಿ ಸರ್ವಭವಾರಣಿ ಅಂತ. ಲಕ್ಷ್ಮೀ ಮತ್ತು ನಾರಾಯಣರಿಬ್ಬರನ್ನು, ದತ್ತಾತ್ರೇಯ ರೂಪದ ಭಗವಂತ ಮತ್ತು ಅವನ ಪತ್ನಿಯಾದ ಲಕ್ಷ್ಮಿಯನ್ನು ಕುರಿತು ಹೇಳಿದಂಥ ಮಾತಿದು. ದೇವಸ್ತ್ವಂ ಹಿ ಮಹಾಮಾಯ, ಭಗವಂತನೇ ನಿನ್ನನ್ನು ಮಹಾಮಾಯ ಅಂತ ಕರೀತಾರೆ. ಸ್ವಾಮ್ಮಾಯಾಂ ಸಮುಪಾಶ್ರಿತ, ಬೇರೆ ಯಾರ್ದೋ ಮಾಯೆಯನ್ನು ನೀನು ಅವಲಂಬಿಸಿರುವವನಲ್ಲ. ಇದನ್ನು ಗಮನಿಸಬೇಕು. ನಿನ್ನದೇ ಆದ ಮಾಯೆಯನ್ನು ನೀನು ಅವಲಂಬಿಸಿದ್ದೆ ಅಷ್ಟೇ. ಅಂದರೆ ನಿನ್ನ ಇಚ್ಛೆಯನ್ನು ನೀನು ಅವಲಂಬಿಸಿದ್ದೇ ಹೊರತು ಬೇರೆ ಯಾರ್ದೋ ಇಚ್ಛೆಗನುಸಾರವಾಗಿ ಕೆಲಸ ಮಾಡುವವನಲ್ಲ ನೀನು. ನಿನ್ನ ಅಧೀನಳೇ ಆದಂಥ ಪ್ರಕೃತಿಯನ್ನು, ಲಕ್ಷ್ಮೀದೇವಿಯನ್ನು, ಅವಳಿಂದ ಅಭಿಮನ್ಯಮಾನವಾದ ಜಡ ಪ್ರಕೃತಿಯನ್ನು ಅವಲಂಬಿಸಿ ನೀನು ಕೆಲಸ ಮಾಡ್ತೀಯ. ಅನಘಸ್ತ್ವಂ, ನೀನು ದೋಷರಹಿತ, ನೀನು ಪಾಪರಹಿತ. ತಥೈವೇಯಂ ದೇವಿ ಸರ್ವಭವಾರಣಿ, ಈ ದೇವಿಯನ್ನು, ಈ ಲಕ್ಷ್ಮೀದೇವಿಯನ್ನು ಈ ಜಗತ್ತಿನ ಎಲ್ಲದರ ಉತ್ಪತ್ತಿಗೂ ಕಾರಣಗಳಾದಂಥ ಪ್ರಕೃತಿ ತತ್ವ ಅಂತ ನಾವು ತಿಳಿದಿದ್ದೀವಿ. ಇದು ಆ ಮಾರ್ಕಂಡೇಯ ಪುರಾಣದ ಮಾತು. ಅದು ಭಾಗವತ ತಾತ್ಪರ್ಯದಲ್ಲಿ ಆಚಾರ ಉದ್ಧರಿಸಿದ್ದಲ್ಲ, ನನ್ನ ನೆನಪಿನಿಂದ ನಾನಿಲ್ಲಿ ತಗೊಂಡೆ ಅಷ್ಟೆ. ಹೀಗೆ ಈ ಎಲ್ಲ ಮಾತುಗಳಿಂದ ಭಗವಂತನಲ್ಲಿ ಇರುವಂಥ ಎಲ್ಲ ಗುಣಗಳು, ಕ್ರಿಯೆಗಳು, ರೂಪಗಳು ಅದ್ಯಾವುದೂ ಕೂಡ ಮಾಯಾಕಲ್ಪಿತ ಅಲ್ಲ, ಭ್ರಾಂತಿ ಕಲ್ಪಿತ ಅಲ್ಲ. ಎಲ್ಲವೂ ಕೂಡ ಅವನ ಇಚ್ಛೆಯಿಂದ ಅವನೇ ಸ್ವೀಕರಿಸಿದಂಥವು, ಅರ್ಥಾತ್ ವ್ಯಕ್ತ ಮಾಡಿಕೊಂಡಂಥವು. ಈ ಹಿಂದೆ ಯಾವುವು ಇಲ್ಲದೇ ಇರುವುದನ್ನು ಅವನೀಗ ತಗೊಂಡಿದ್ದಾನೆ ಅಂತಲ್ಲ, ಹಿಂದೆ ಇರುವುದನ್ನೇ ಅವನೀಗ ವ್ಯಕ್ತ ಮಾಡಿಕೊಂಡಿದ್ದಾನೆ. ದೈವೀ ಮಾಯಾ ಅಂತ ತನ್ನ ಮಾಯೆ ಬಗ್ಗೆ ಅವನು ಹೇಳಿದ್ದಾನೆ. ಇದು ದೈವ ಮಾಯೆ, ಯಾವುದೋ ಮಾನುಷ ಮಾಯೆ ಅಲ್ಲ. ನಾನು ಅವಲಂಬಿಸಿರುವುದು ಕೂಡ ದೈವೀ ಮಾಯೆ ಅಂತ ಭಗವದ್ಗೀತಾದಲ್ಲಿ ಹೇಳಿರುವುದರಿಂದ ಅದು ನಾವು ತಿಳ್ಕೊಂಡಂತೆ ಕಣ್ಕಟ್ಟು ಭ್ರಾಂತಿಗೆ ಕಾರಣವಾದ ಮಾಯೆ ಅಲ್ಲ. ಅವನ ಈಶ್ವರ ಇಚ್ಛಾರೂಪವಾದ ಮಾಯೆ. ಅದರಿಂದ ಈ ಎಲ್ಲ ಗುಣ ರೂಪಗಳು, ಕ್ರಿಯೆಗಳು, ಅವತಾರಗಳು ಕೂಡ ವ್ಯಕ್ತ ಆಗ್ತವೆ ಅನ್ನೋದನ್ನು ಈ ಎಲ್ಲ ಶ್ರುತಿ ವಾಕ್ಯಗಳಿಂದ ಮತ್ತು ಪುರಾಣ ವಾಕ್ಯಗಳಿಂದ ನಾವು ನೋಡಿದ್ದೇವೆ. ಅಲ್ಲಿಗೆ ಈ 1ನೇ ಸ್ಕಂದದ 3ನೇ ಅಧ್ಯಾಯದ ಮೊದಲ ಶ್ಲೋಕ ಸಮಾಪ್ತವಾಗಿದೆ. 2ನೇ ಶ್ಲೋಕ ಹೀಗಿದೆ. ಯಸ್ಯಾಂಭಸಿ ಶಯಾನಸ್ಯ ಯೋಗನಿದ್ರಾಂ ವಿತನ್ವತಃ ನಾಭಿಹೃದಾಂಬುಜಾದಾಸೀದ್ ಬ್ರಹ್ಮ ವಿಶ್ವಸೃಜಾಂಪತಿ.
ಬ್ರಹ್ಮಾಂಡದೊಳಗಿನ ಆ ಘನೋದಕದಲ್ಲಿ ಈ ಪುರುಷನಾಮಕನಾದ ಭಗವಂತ ಯೋಗ ನಿದ್ರೆಗೆ ತೊಡಗಿದ್ದಂತೆ. ಆಗ ಅವನ ನಾಭಿಯಿಂದ ಒಂದು ಪದ್ಮ ಹುಟ್ಟಿತು. ಆ ಪದ್ಮದಲ್ಲಿ ಚತುರ್ಮುಖ ಉದಿಸಿದ ಅಂತ ಅದರ ಅಭಿಪ್ರಾಯ. ವಿಜಯಧ್ವಜರದನ್ನು ಹೀಗೆ ಹೇಳ್ತಾರೆ: ತನ್ನನ್ನು ಆವರಿಸಿರುವಂತಹ ತಮಸ್ಸನ್ನು ನಾಶ ಮಾಡಿಕೊಂಡು ಆ ಪರಮಪುರುಷ ಮಹದಾದಿ ತತ್ವಗಳನ್ನು ಹುಟ್ಟಿಸಿದ, ಅವುಗಳಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದ. ಆ ಅಂಡದೊಳಗೆ ಪ್ರವೇಶ ಮಾಡಿ ಆ ಶೇಷಪರ್ಯಂಕಶಾಹಿಯಾಗಿದ್ದ, ಶೇಷಶಾಹಿಯಾಗಿದ್ದು ಸ್ವನಾಭೇಹೇ ಲೋಕಾತ್ಮಕಂ ಪದ್ಮಂ ನಿರ್ಮಾಯ, ತನ್ನ ನಾಭಿಯಿಂದ ಆ ಕಮಲವನ್ನು ಸೃಷ್ಟಿಸಿ ಅವನು ಪದ್ಮನಾಭ ಅಂತ ಕರೆಸ್ಕೊಂಡ. ಋಗ್ವೇದದ ಒಂದು ಮಾತನ್ನು ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉದ್ಧರಿಸಿದ್ದಾರೆ. ಅಜಸ್ಯ ನಾಭಾವದ್ಯೇಕಮರ್ಪಿತಂ ಯಸ್ಮಿನ್ ವಿಶ್ವಾನಿ ಭುವನಾನಿ ತಸ್ಥು ಅಂತ. ಇದು ಋಗ್ವೇದದ 10ನೇ ಮಂಡಲದ ಒಂದು ವಾಕ್ಯ. ಅಲ್ಲಿಯೇ ಸ್ಕಂದ ಪುರಾಣದ ಮಾತನ್ನು ಕೂಡ ಹೇಳಿದ್ದಾರೆ. ಅಜಸ್ಯ ನಾಭಾವಿತಿ ಯಸ್ಯ ನಾಭೇಹೇ ಅಭೂತ್ಶ್ರುತೇ ಪುಷ್ಕರಂ ಲೋಕಸಾರಂ ತಸ್ಮೈ ನಮೋ ವ್ಯಸ್ತ ಸಮಸ್ತ ವಿಶ್ವ ವಿಭೂತಯೇ ವಿಷ್ಣುವೇ ಲೋಕಕರ್ತರೆ ಅಂತ. ಅದನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಂಡು ಅದಕ್ಕೆ ಅರ್ಥ ಹೇಳಬೇಕು ಅಂತ ಅಪೇಕ್ಷೆಪಟ್ಟೆ. ಒಂದು ಪದ್ಮ ಈ ಭಗವಂತನ ನಾಭಿಯಲ್ಲಿ ಹುಟ್ಟಿತು. ಅದರಲ್ಲಿ ಎಲ್ಲ ಲೋಕಗಳು ಕೂಡ ನೆಲೆಗೊಂಡಿವೆ. ಯಸ್ಮಿನ್ ವಿಶ್ವಾನಿ ಭುವನಾನಿ ತಸ್ಥು. ಅವನು ಅಜಸ್ಯ ನಾಭ, ಅವನಿಗೆ ಹುಟ್ಟಿಲ್ಲ, ಆದರೆ ಅವನ ಹೊಕ್ಕಳಲ್ಲಿ ಇಂಥದ್ದೊಂದು ಹುಟ್ಟಿದೆ. ಸ್ಕಂದ ಪುರಾಣನು ಕೂಡ ಲೋಕಸಾರಂ, ಲೋಕಾತ್ಮಕವಾದ ಕಮಲ ಅದು ಅಂತ ಹೇಳಿದೆ. ಅವನಿಂದ ಈ ಜಗತ್ತಿನ ಜೀವಗಳ ಸೃಷ್ಟಿಯೂ ಆಗ್ತದೆ, ಜಡಗಳ ಸೃಷ್ಟಿಯೂ ಕೂಡ ಆಗ್ತದೆ. ಅಂಥ ಭಗವಂತನಿಗೆ ನಮಸ್ಕಾರ ಅಂತ ಅಲ್ಲಿ ಬಂದಿದೆ. ಹೀಗವನು ಪದ್ಮನಾಭ ಎಂಬ ಹೆಸರನ್ನು ಪಡ್ಕೊಂಡ. ಅವನಿಂದ ಚತುರ್ಮುಖ ಬ್ರಹ್ಮನು ಕೂಡ ಹುಟ್ಟಿದ. ಯೋಗ ಅಂದರೆ ಸಮಾಧಿ. ಭಗವಂತ ಸಮಾಧಿ ಮಗ್ನನಾಗಿರುವುದು ಅಂದರೆ ತಪಸ್ಸು ಅಂದರೆ ಮತ್ತೊಬ್ಬರನ್ನು ಕುರಿತು ತಪಸ್ಸಲ್ಲ, ತನ್ನ ಜ್ಞಾನರೂಪವಾದ ತಪಸ್ಸು, ಆಲೋಚನೆ. ಅಂಥ ಜ್ಞಾನರೂಪವಾದ ತಪಸ್ಸಿನಲ್ಲಿ ಅವನು ಮಗ್ನನಾಗಿರುವುದೇ ಅವನಿಗೆ ಯೋಗ ನಿದ್ರಾ ಅಷ್ಟೆ. ವಿಶ್ವಸೃಜಾಂಪತಿ ಅಂತಿದೆ. ಈ ಜಗತ್ತನ್ನು ಸೃಷ್ಟಿಸಿದಂಥ ದಕ್ಷ ಪ್ರಜಾಪತಿ ಮೊದಲಾದವರಿಗೂ ಕೂಡ ಇವನೇ ಅಧಿಪತಿ, ಇವನೇ ಹಿರಿಯ. ಈ ಶ್ಲೋಕಕ್ಕೆ, 2ನೇ ಶ್ಲೋಕಕ್ಕೆ ಯಾದವಾರ್ಯರು, ವಿಜಯಧ್ವಜರು ಮೊದಲಾದವರು ಏನು ಅರ್ಥ ಹೇಳಿದ್ದಾರೆ ಅಂತ ಹೇಳಿದ್ದೇನೆ. ಇನ್ನು ಶ್ರೀಧರಿಯ, ಚಿತ್ಸುಖಿ ಇತ್ಯಾದಿ ವ್ಯಾಖ್ಯಾನಗಳಲ್ಲಿ ಅದಕ್ಕೆ ವಿಶೇಷ ಅರ್ಥವನ್ನೇನು ಯಾರೂ ಹೇಳಿಲ್ಲ. ಇದರಲ್ಲಿ ವಿವಾದ ಏನಿಲ್ಲ, ಆದ್ದರಿಂದ ಆ ಅರ್ಥಗಳನ್ನು ಇಲ್ಲಿ ವಿವರಿಸಿಲ್ಲ. ಮುಂದೆ ಭಾಗವತ ತಾತ್ಪರ್ಯದಲ್ಲಿ ಪದ್ಮಪುರಾಣದ ಮಾತೊಂದನ್ನು ಆಚಾರ್ಯ ಉದ್ಧರಿಸ್ತಾರೆ. ಉದಕಂ ವಾಯುನಾ ಶುಷ್ಕಂ ಭಿನ್ನಂ ಪದ್ಮಂ ಅಭೂದ್ಧರೇಹೆ. 3ನೇ 4ನೇ ಸ್ಕಂದ ಇತ್ಯಾದಿ ಕಡೆಗಳಲ್ಲಿ ಎಲ್ಲಿಯೋ ಒಂದು ಕಡೆ ಆ ಶ್ಲೋಕ ಇದೆ. ಈ ಭಗವಂತನ ಗರ್ಭದಲ್ಲಿದ್ದಂಥ ನೀರು ಅದು ವಾಯುನಾ ಶುಷ್ಕಂ, ಗಾಳಿಯಿಂದ ಅದು ಒಣಗಿ ನೀರು ಘನೀಭವಿಸಿ ಭಿನ್ನಂ ಅರಳಿ ಪದ್ಮವಾಯಿತು ಅಂತ. ಹೀಗೆ ಭಗವಂತ ಹೀಗೆ ಆ ಪದ್ಮವನ್ನು, ಯಾಕಂದರೆ ಅದು ಲೋಕಾತ್ಮಕವಾದ ಪದ್ಮ, ಆ ಲೋಕಾತ್ಮಕವಾದ ಪದ್ಮವನ್ನು ತನ್ನ ಉದರದಲ್ಲಿ ಹೊತ್ತು ಹೆತ್ತಂಥ ತಾಯಿಯೂ ಹೌದು, ತಂದೆಯೂ ಹೌದು ಭಗವಂತ ಅಂತ ನಾವು ತಿಳ್ಕೊಳ್ಬಹುದು. ಯಾಕಂದರೆ ಮುಂದೆ ಪದ್ಮಪುರ ಅಲ್ಲೇ ಭಾಗವತದಲ್ಲಿ ಶ್ಲೋಕ ಹೀಗಿದೆ: ತಲ್ಲೋಕಪದ್ಮಂ ಸವು ಏವ ವಿಷ್ಣು ಪ್ರಾವೀವಿಷತ್ ಸರ್ವಗುಣಾವಭಾಸಂ. ಆ ಲೋಕಸಾರವಾದ ಲೋಕಗಳನ್ನೆಲ್ಲ ತನ್ನಲ್ಲಿ ಒಳಗೊಂಡಂತಹ ಪದ್ಮವನ್ನು ಆ ಭಗವಂತ ಪ್ರವೇಶ ಮಾಡಿದ. ತಸ್ಮಿನ್ ಸ್ವಯಂ ವೇದಮಯೋ ವಿಧಾತ ಸ್ವಯಂಭುವಂ ಯಂ ಸ್ಮ ವದಂತಿ ಸ್ವಭೂತ್. ಸ್ವಯಂಭುವ ಅಂತ ಯಾರನ್ನು ಹೇಳ್ತಾರೋ, ವಿಧಾತ ಅಂತ ಯಾವ ಚತುರ್ಮುಖ ಬ್ರಹ್ಮನನ್ನು ಹೇಳ್ತಾರೋ, ಅವನು ವೇದಮಯ ಅಂಥ ಚತುರ್ಮುಖ ಅಲ್ಲಿ ಹುಟ್ಟಿದ. ಪದ್ಮ ಸಂಸ್ಥಾ ಧರೇಸ್ತತ್ರ ಬ್ರಹ್ಮ ಅಜನಿ ಚತುರ್ಮುಖ. ಇದು ಪದ್ಮಪುರಾಣದ ಮಾತು.
ಇದೆಲ್ಲವೂ ಕೂಡ 3ನೇ ಸ್ಕಂದದಲ್ಲಿ 9ನೇ ಅಧ್ಯಾಯದಲ್ಲಿದೆ. ಅದರ 13ನೇ ಶ್ಲೋಕ ಅದು. ತಸ್ಯಾತ್ಮ ಸೂಕ್ಷ್ಮಾಭಿನಿವಿಷ್ಟ ದೃಷ್ಟೇ ಅಂತರ್ಗತೋತ್ಥೋ ರಜಸಾತನೀಯಾನ್ ಗುಣೇನ ಕಾಲಾನುಗತೇನ ವಿದ್ಧ ಶುಷ್ಯಂಸ್ತದಾ ಭಿದ್ಯತ ನಾಭಿದೇಶಾತ್. ಸೃಷ್ಟಿಕಾಲ ಬಂದಾಗ ಆ ನಾರಾಯಣನ ಉದರದೊಳಗಿನ ಆ ಗರ್ಭೋದಕ ಕಾಲಕ್ರಮಾನುಗುಣವಾಗಿ ರಜೋಗುಣದಿಂದ ಪ್ರಕ್ಷುಬ್ಧ ಆಯಿತು. ವಾಯುವಿನಿಂದ ಅದು ಒಣಗಿ ಆ ನಾಭಿರಂಧ್ರದಿಂದ ಹೊರಗೆ ವ್ಯಕ್ತವಾಯಿತು. ಆ ಪದ್ಮವೂ ಕೂಡ ಪೃಥ್ವಿ ಪರಿಣಾಮ ರೂಪವಾದ ಪದ್ಮ ಅಂತ ವರ್ಣನೆ ಮಾಡ್ತಾರೆ. ತಸ್ಯಾಸನ ವಿಧಾನಾರ್ಥಂ ಪೃಥ್ವಿ ಪದ್ಮ ಮುಚ್ಯತೆ ಅಂತ. ಹೀಗೆ ಮೋಕ್ಷ ಧರ್ಮ ಪರ್ವದಲ್ಲಿ, ಶಾಂತಿ ಪರ್ವದಲ್ಲಿ ಆ ಮಾತಿದೆ. ಪೃಥ್ವಿ ರೂಪವಾದದ್ದೇ ಆ ಪದ್ಮ, ಅದು ಆ ಚತುರ್ಮುಖ ಬ್ರಹ್ಮನಿಗೆ ಆಸನ ರೂಪವಾಗಿದೆ. ಹೀಗೆ ಇಷ್ಟು ವಿಷಯಗಳನ್ನು ಇವತ್ತು ನೋಡಿದ್ದೀವಿ. ಈ 2ನೇ ಶ್ಲೋಕದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.